ನಮಸ್ಕಾರ, ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ವೆಯ್ಟ್ ಲಾಸಿಗೆ ಹೆಲ್ಪ್ ಆಗುವಂತಹ ಡಿಟಾಕ್ಸ್ನ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೋಸ್ಕರ ಫ್ರೆಶ್ ಆಗಿರುವಂತಹ ಬೆಟ್ಟದ ನೆಲ್ಲಿಕಾಯಿನ ಬಳಸ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಬೀಟ್ರೋಟ್ ಹಾಗೆಯೇ ಫ್ರೆಶ್ ಆಗಿರುವಂತಹ ಪುದೀನ, ಸ್ವಲ್ಪ ಹನಿ ಹಾಗೆಯೇ ಒಂದು ಅರ್ಧ ಇಂಚ್ ಆಗುವಷ್ಟು ಶುಂಠಿನ ಬಳಸ್ಕೊಂಡು ಇದನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ನೀಟಾಗಿ ವಾಶ್ ಮಾಡಿ ಸಣ್ಣ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಇದನ್ನು ಪೂರ್ತಿ ನುಣ್ಣಗೆ ರುಬ್ಕೊಳ್ಬೇಕು. ಇದಾದಮೇಲೆ ಇದನ್ನು ಡೈರೆಕ್ಟಾಗಿ ಕುಡಿತೀನಿ ಅಂತ ಹೇಳೋರು ಸಹ ಕುಡಿಬಹುದು. ಒಬ್ಬೊಬ್ಬರಿಗೆ ಕುಡಿಲಿಕ್ಕೆ ಆಗೋದಿಲ್ಲ ಅಂತ ಹೇಳೋರು ಇದನ್ನು ಆರಾಮಾಗಿ ಐಸ್ ಕ್ಯೂಬ್ಸ್ನ ಹಾಗೆ ಟ್ರೇನಲ್ಲಿ ಹಾಕಿ ಅದನ್ನು ಫ್ರೀಸ್ ಮಾಡಿಕೊಂಡು ಸಹ ಡೈಲಿ ಒಂದೊಂದು ಕ್ಯೂಬ್ಸ್ನ ನೀರಿನಲ್ಲಿ ಹಾಕ್ಕೊಂಡು ಸಹ ಇದನ್ನು ನಾವು ಸರ್ವ್ ಮಾಡ್ಕೊಳ್ಬೋದು. ಇದನ್ನು ಈ ರೀತಿಯೇ ಹಾಕ್ಕೊಂಡು ಮೇಲ್ಗಡೆ ಸ್ವಲ್ಪ ಹನಿ ಹಾಕ್ಕೊಂಡ್ರೆ ನಮಗೆ ವೆಯ್ಟ್ ಲಾಸಿನ ಡಿಟಾಕ್ಸ್ ರೆಡಿ ಆಗುತ್ತೆ. ಇದ್ರ ಜೊತೆಗೆ ಲೆಮನ್ ಸಹ ಹಾಕ್ಕೊಳ್ಬೋದು, ಕುಕುಂಬರ್ನೂ ಸಹ ಬಳಸ್ಕೊಳ್ಬೋದು, ಕ್ಯಾರೆಟ್ನೂ ಸಹ ಬಳಸ್ಕೊಳ್ಬೋದು. ನಿಮಗೆ ಇಷ್ಟರಲ್ಲಿ ಯಾವ ವೆಜಿಟೇಬಲ್ಸ್ ಇಷ್ಟ ಆಗುತ್ತೋ ಅದನ್ನೆಲ್ಲ ಹಾಕಿ ಪ್ಯೂರಿ ಮಾಡಿಕೊಂಡು ಇದನ್ನು ಡ್ರಿಂಕ್ನ ರೀತಿಯಲ್ಲೂ ಸಹ ಕುಡಿಬೋದು, ಅಥವಾ ಕ್ಯೂಬ್ಸ್ನ ರೀತಿಯಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡು ಸಹ ಇದನ್ನು ಬಳಸ್ಕೊಳ್ಬಹುದು. ಬೆಟ್ಟದ ನೆಲ್ಲಿಕಾಯಿ ಸಿಕ್ತು ಅಂತ ಹೇಳಿದ್ರೆ ಈ ರೀತಿ ಒಂದು ಡ್ರಿಂಕ್ನ ರೆಡಿ ಮಾಡಿಕೊಂಡು ಹೇಗಾಯಿತು ಅಂತ ಹೇಳಿ ಕಾಮೆಂಟ್ ಮಾಡಿ. ನನ್ನ ಈ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಲೈಕ್ ಹಾಗೂ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.